ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಗೆಜ್ಜಲಘಟ್ಟ ಗ್ರಾಮದಲ್ಲಿ ವೀರನಾಗಮ್ಮ ದೇವಸ್ಥಾನದ ಕಳಸಾರೋಹಣ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಶಾಸಕ ಮಾನಪ್ಪ ವಜ್ಜಲವರ ಕುಲದೇವತೆಯಾದ ವೀರನಾಗಮ್ಮ ತಾಯಿಯ ನೂತನ ಬೃಹತ್ ದೇವಸ್ಥಾನ ನಿರ್ಮಾಣಗೊಂಡಿದ್ದು 5 ವರ್ಷಗಳ ನಿರಂತರ ಶ್ರಮದ ಫಲವಾಗಿ ಇಂದು ಉದ್ಘಾಟನೆಗೊಂಡಿದೆ. ಈ ವೇಳೆ 1111 ಜನ ಮುತ್ತೈದೆಯರಿಗೆ ಸೀರೆ ವಿತರಿಸಿ ಉಡಿ ತುಂಬುವ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಶಾಸಕ ಮಾನಪ್ಪ ವಜ್ಜಲ್, ವೀರನಾಗಮ್ಮ ನಮ್ಮ ಕುಲದೇವತೆ. ಕಳೆದ 5 ವರ್ಷಗಳಿಂದ ದೇವಸ್ಥಾನದ ನಿರ್ಮಾಣ ಕಾರ್ಯ ನಿರಂತರವಾಗಿ ನಡೆದಿತ್ತು. ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎನ್ನುವ ಉದ್ದೇಶದಿಂದ 10 ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಗೆಜ್ಜಲಘಟ್ಟ ಗ್ರಾಮದಲ್ಲಿ ಒಂದು ಇತಿಹಾಸವನ್ನು ಇವತ್ತು ತಾಯಿ ವೀರನಾಗಮ್ಮ ದೇವಿಯ ದೇವಾಲಯ ಸ್ಥಾಪನೆ ಆಗೋದ್ರಿಂದ ವೀರನಾಗಮ್ಮ ತಾಯಿಯ ಮೂರ್ತಿ ಪುನರ್ ಸ್ಥಾಪನೆ ಆಗಿರೋದ್ರಿಂದ ಇವತ್ತು ಈ ಭಾಗಕ್ಕೆ ಗೆಜ್ಜಲಘಟ್ಟ ಅಂತ ಅಷ್ಟೇ ಅಲ್ಲ, ಇಡೀ ಲಿಂಗಸೂರು ತಾಲೂಕು ರಾಯಚೂರು ಜಿಲ್ಲೆಯಲ್ಲಿನೇ ಒಂದು ಒಳ್ಳೆ ಮಂದಿರವನ್ನು ಇವತ್ತು ಒಂದು ದೇವಾಲಯವನ್ನು ಕಟ್ಟಿ ತಾಯಿಯ ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿದ್ದಾಯಿತು. ಇದಕ್ಕೆ ಅನೇಕ ವರ್ಷಗಳ ಇತಿಹಾಸ ಇದೆ. ತಾಯಿದು ವೀರನಾಗಮ್ಮ ದೇವಿದು ಹೆಂಗಿದೆ ಅಂದರೆ, ಹಿಂದೆ ಸುಮಾರು ಒಂದು 5-6 ತಲೆಮಾರುಗಳಿಂದ ನಮ್ಮ ಕುಲದೇವತೆ 5-6 ತಲೆಗಳಿಂದ ಆ ತಾಯಿಯ ಸೇವೆ ಮಾಡುವುದರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ತಪ್ಪಾಗಿರೋದ್ರಿಂದ ಇಲ್ಲಿವರೆಗೂ ಆ ಶಾಪ ಸುಮಾರು 4-5 ತಲೆಮಾರುಗಳಿಂದ ಬಂದಿರತಕ್ಕಂಥದ್ದು. ಅವತ್ತು ಬಂದಿರತಕ್ಕಂಥ ಶಾಪ ಇವತ್ತು ಮುಕ್ತಿ ಆಗಿದೆ. ನಮಗೆ ಸುಮಾರಿಗೆ ಒಂದು 15 ವರ್ಷಗಳಿಂದ 20 ವರ್ಷಗಳಿಂದ ಆ ಶಾಪ ಮುಕ್ತಿಯಾಗಿ ಆ ತಾಯಿಯ ಆಶೀರ್ವಾದದಿಂದ ಎಲ್ಲ ಇವತ್ತು ವ್ಯವಹಾರ ಆಗಿರ್ಬೋದು, ಗುತ್ತೇದಾರಿಕೆಯಲ್ಲಿರ್ತಕ್ಕಂಥ ಬಿಸ್ನೆಸ್ ಆಗಿರ್ಬೋದು, ಮತ್ತು ರಾಜಕೀಯದಲ್ಲಿ 3 ಬಾರಿ ನಾನು ಶಾಸಕನಾಗ್ಲಿಕ್ಕೆ ಕೂಡ ನನಗೆ ಆ ಸೌಭಾಗ್ಯ ದೊರೆತಿರ್ತಕ್ಕಂಥದ್ದು. ಅದು ತಾಯಿಯ ಆಶೀರ್ವಾದ, ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದ. ಏನು ಕೇಳಿಕೊಂಡಿದ್ದೀನಿ ಮನಸ್ಸಲ್ಲಿ, ಏನು ಬೇಡಿಕೊಂಡಿದ್ದೀನಿ, ಬೇಡಿದ್ದನ್ನೇ ಎಲ್ಲನೂ ಕೊಟ್ಟಿದ್ದಾಳೆ ತಾಯಿ. ನಾನು ಬೇಡಿಕೊಂಡಿದ್ದು ಏನೈತೆ ಅದು ಎಲ್ಲನೂ ಕೊಟ್ಟಿದ್ದಾಳೆ. ಆರೋಗ್ಯ ಕೊಟ್ಟಿದ್ದಾಳೆ, ಸಿರಿ ಸಂಪತ್ತು ಕೊಟ್ಟಿದ್ದಾಳೆ, ಜನಸೇವೆ ಮಾಡ್ತಕ್ಕಂಥ ಜನರ ಬೆಂಬಲವನ್ನು ಕೊಟ್ಟಿದ್ದಾಳೆ, ಅಧಿಕಾರ ಕೊಟ್ಟಿದ್ದಾಳೆ. ಉದ್ಯೋಗದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಉದ್ಯಮಿದಾರಾಗಿ ಗುತ್ತೇದಾರಾಗಿ ಇವತ್ತು ಇಡೀ ನನ್ನ ಕಂಪನಿ ರಾಜ್ಯಾದ್ಯಂತ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂದರೆ ತಾಯಿ ವೀರನಾಗಮ್ಮ ದೇವಿಯ ಆಶೀರ್ವಾದ ಅಂತಕ್ಕಂಥದ್ದನ್ನು ನಾವು ಖುಷಿಯಿಂದ ಹೇಳ್ಕೋಬೇಕಾಗತ್ತೆ. ಅಂಥ ಅವಕಾಶ ದೊರೆತಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಇವತ್ತು ಈ ನಾಡಿನ ಜನತೆಗೆ ದೇವಾಲಯ ಏನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ, ನಮ್ಮ ಕೇಂದ್ರ ಮಂತ್ರಿಗಳು ಬಂದು, ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದು ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ ಮಂದಿರ. ಆ ಒಂದು ಉದ್ಘಾಟನೆ ಮಂದಿರ ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ಜನರಿಗೆ ಭಕ್ತಿಯನ್ನು ಸೇವೆಯನ್ನು ಮಾಡ್ಲಿಕ್ಕಂಥ ಅವಕಾಶ ಸಿಕ್ಕಿದೆ ನಮ್ಮ ಭಾಗಕ್ಕೆ. ಅಂಥ ಒಂದು ಪುಣ್ಯಕ್ಷೇತ್ರ ಇವತ್ತು ಗೆಜ್ಜಲಘಟ್ಟ ಗ್ರಾಮದಲ್ಲಿ ಉದ್ಭವ ಆಗಿದೆ. ಇವತ್ತು ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿ, ಯಾರ್ಯಾರು ಬಂದಿದ್ರು? ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವಾಗ ಕಾಶಿ ವಿಶ್ವನಾಥನಿಗೆ ಹೋದಾಗ, ಕಾಶಿ ವಿಶ್ವನಾಥನ ಜಾತಿ ಅಂತ ಯಾವುದು ಕೇಳೋದಿಲ್ಲ, ವಿಶ್ವನಾಥ ಎಲ್ಲರಿಗೂ ಸಹಿತ ಆಶೀರ್ವಾದ ಮಾಡ್ತಾನೆ. ಅಲ್ಲೊಂದು ಬಹುದೊಡ್ಡ ಕಾರಿಡಾರ್ ನಿರ್ಮಾಣ ಮಾಡಿದ್ವಿ, ಸ್ವಚ್ಛ ಕಾಶಿಯನ್ನು ಮಾಡಿ ಇವತ್ತಲ್ಲಿ ಸುಂದರ ವಾತಾವರಣ. ಅದರ ಜೊತೆಗೆ ನಮ್ಮ ಮಹಾಕಾಲದಲ್ಲಿ ಅಲ್ಲಿಯೂ ಕೂಡ ಉಜ್ಜಯಿನಿಯಲ್ಲಿ ಅತ್ಯಂತ ಶುದ್ಧವಾದಂತಹ ವ್ಯವಸ್ಥೆ, ಚಾರಧಾಮದಲ್ಲಿ ವ್ಯವಸ್ಥೆ. ಅದರ ಜೊತೆಗೆ ರಾಮ ಮಂದಿರ ನಿರ್ಮಾಣ 500 ವರ್ಷಗಳಿಂದ ರಾಮ ಮಂದಿರ ನಿರ್ಮಾಣ ಇವತ್ತು ಆಗಿದೆ. ಹಾಗೆ ದೇಶದಲ್ಲಿ ಸಾಂಸ್ಕೃತಿಕ ಪುನರುತ್ಥಾನ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ
ಬಹಳ ದೊಡ್ಡ ಸೌಕಾರ ಇದ್ದಂತೆ. ಆ ಸೌಕಾರ ಯಾರಿಗೂ ಏನೂ ದಾನ ಕೊಡ್ತಾ ಇರಲಿಲ್ಲ, ಊಟ ಮಾಡೋ ಕೈಯಿಂದ ಕೈ ಹಿಡಿದಿರಲಿಲ್ಲ. ಆ ಸೌಕಾರನ ಕಡೆ ನಮ್ಮೊಬ್ಬರು ಸ್ವಾಮಿಗಳು ಒಂದು ಆಶ್ರಮ ಕೊಡ್ತೀನಿ, ನೀ ನನಗೆ ಏನಾರು ಕೊಡೋದು. ಅವ್ರು ಹೇಳಿದಂತ 8 ದಿವಸ ಬಿಟ್ಟು ಬಾ ಅಂತ. 8 ದಿವಸ ಬಿಟ್ಟು ಸ್ವಾಮಿಗಳು ಬಿಡ್ಲಿಲ್ಲ, ಅವ್ರು ಹೋದ್ರು. ಮತ್ತೆ 8 ದಿವಸ ಕಂಟಿನ್ಯೂಸ್ ಇವರು ಬಿಡಲಿಲ್ಲ. ಕೊನೆಗೆ 1 ದಿವಸ ಬಂದಾಗ ಈ ಸ್ವಾಮಿ ಬಿಡುದಿಲ್ಲ ಇವರು ಅಂತೇಳಿ ಒಳಗೆ ಹೋಗ್ತಾನ. ಒಳಗೆ ಹೋಗಿ ವಿಚಾರ ಮಾಡ್ತಾನ. ಒಳಗ ವಜ್ರ ವೈಡೂರ್ಯಗಳು ತುಂಬಿದಂತ ತಿಜೋರಿ ನೋಡ್ತಾನೆ. ಒಂದು ಕ್ಷಣ ಮನಸ್ಸಿನೊಳಗೆ ಬರ್ತದ, ನಾನು ಇದನ್ನು ಕೊಟ್ಬಿಟ್ರೆ ನಾಳೆ ಮಗನ ಮದುವೆ ಹೆಂಗ್ ಮಾಡುದು, ಮಗಳ ಮದುವೆ ಮಾಡಿದಾಗ ಹಳೆ ಬಂದ್ರೆ ಏನ್ ಮಾಡುದು, ಹಿಂಗ್ ಮಾಡಿಬಿಟ್ಟು ಹೋಗ್ತಾನೆ. ಮುಂದೆ ಹೊರಗೆ ಹೋಗ್ತಾನೆ. ಒಳ್ಳೆ ರಕ್ತ ಕಂಬಳಿಗಳು ಬಂದಿರ್ತಾವೆ, ಬೇರೆ ಬೇರೆ ದವಸ ಧಾನ್ಯಗಳು. ಒಂದೊಂದು ವಿಚಾರ ಮಾಡಿ ಕೊನೆಗೆ ಹಿತ್ತಲಿಗೆ ಹೋಗ್ತಾರೆ. ಹಿತ್ತಲಕ್ಕೆ ಆ ಕೊನೆಯ ಬಾಗಿಲಕ್ಕೆ ಹೋದಾಗ ಒಂದು ತಟ್ಟು ಬಿದ್ದಿರ್ತದ. ಆ ತಟ್ಟು ಜಾಡಿಸಿ ಕಾಲು ವರ್ಷ ತಟ್ಟು ಅದನ್ನ ಅವರ ಜೋಳಿಗೆಯಲ್ಲಿ ಹಾಕ್ತಾನೆ. ಏನಿಕೆ ಕಾರಣದಿಂದ ಮುಂದೆ ಒಂದು 8 ದಿವಸಕ್ಕೆ 15 ದಿವಸಕ್ಕೆ ಅವನ ಮನೆ ಸುಟ್ಟು ಭಸ್ಮವಾಗಿ ಅವ ಬೀದಿ ಭಿಕಾರಿ ಆಗ್ತಾನೆ. ಆವಾಗ ಹುಡುಕೊಂಡು ಯಾರು ಆಶ್ರಯ ಕೊಡೋದಿಲ್ಲ, ಯಾಕಂದ್ರೆ ಯಾರಿಗೂ ಒಂದು ಪೈಸೆ ದಾನ ಮಾಡಿರೋದಿಲ್ಲ. ಆಶ್ರಯ ಕೊಡಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಎಲ್ಲಿ ಹೋಗ್ತಾರ, ಅದೇ ಆಶ್ರಮಕ್ಕೆ ಹೋಗ್ತಾನ. ಸ್ವಾಮಿಗಳು ಪೂಜೆ ಕೂತಿರ್ತಾರ. ಸ್ವಾಮಿಗಳು ಹೇಳ್ತಾರ, ಯಾರು ಬಂದಾರ ಕೊಡಪ್ಪ ಅವ್ರಿಗೆ ಆ ರೂಮಿನಲ್ಲಿ ಒಂದು ಜಾಗ ಕೊಡೋದು ಹೇಳ್ತಾರ. ಆ ರೂಮಿನಲ್ಲಿ ಹೋದಾಗ ಆ ರೂಮಿನಲ್ಲಿ ಕಂಡದ್ದು ಅವನು ಕೊಟ್ಟದ ತಟ್ಟನ್ನ ಹಸಿರ್ತಾರೆ, ಆ ಗೋಣಿ ಚೀಲ ಹಸಿರ್ತಾರೆ. ಕಾಲು ಒರೆಸಿದ್ದು ಅಂದ್ಕೋತಾರ, ಅವತ್ತು ಆ ರತ್ನ ಗಂಬಳಿ ದಾನ ಮಾಡಿದ್ರೆ ಇವತ್ತು ರತ್ನ ಗಂಬಳಿಯ ಮೇಲೆ ಮಲಗ್ತಿದ್ದೆ, ಅದಕ್ಕೆ ಇದ್ದಾಗ ದಾನ ಮಾಡಬೇಕು. ಅದಕ್ಕೆ ಏನ್ ಹೇಳಿದ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದರ ಮೇಲೆ ಸರ್ವಜ್ಞ ಅಂತ ಹೇಳಿದಂತಹ ಮಾತನ್ನ ಇವತ್ತು ನಮ್ಮ ಮಾನಪ್ಪ ವಜ್ಜಲ್ ಅವರು ಕುಟುಂಬದವರು ಮಾಡಿದ್ದಾರೆ. ಇದೇ ರೀತಿ ಧರ್ಮ ಕಾರ್ಯಗಳು ನಿಮ್ಮಿಂದ ನಡೀತಾ ಇರಲಿ, ಪೂಜ್ಯರ ಆಶೀರ್ವಾದ ಸಿಗ್ತಿರಲಿ. ದೇಶದಲ್ಲಿ ಒಂದು ಬಹುದೊಡ್ಡ ಪರಿವರ್ತನೆ ಇವತ್ತು ಶುರುವಾಗಿದೆ. ನಮ್ಮ ಸಾಂಪ್ರದಾಯಿಕವಾಗಿದ್ದಂತಹ ನಮ್ಮ ವಿದ್ಯೆಗಳನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಒಂದು ಚಿಂತನೆ ಶುರುವಾಗಿದೆ. ಇವತ್ತು ನಾವು ರಾಮಾಯಣ ಸರ್ಕ್ಯೂಟ್ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ. ಈ ರಾಮಾಯಣ ಸರ್ಕ್ಯೂಟ್ ಅಂದ್ರೆ ಏನು, ಕೆಲವರಿಗೆ ಈ ರೀತಿಯಾದಂತಹ ರಾಮಾಯಣ ಸರ್ಕ್ಯೂಟ್ನಲ್ಲಿ ಹತ್ತಿಸಿ ಕಳಿಸಬಹುದು ಕೆಲವರನ್ನ. ಅದರಲ್ಲಿ ಆಧ್ಯಾತ್ಮಿಕ ಪ್ರವಾಸ, ಎಲ್ಲೆಲ್ಲಿ ರಾಮನ ಕುರುಹುಗಳಿದ್ದಾವೆ ಅಲ್ಲೆಲ್ಲ ಟ್ರೈನ್ ಹೋಗ್ತದೆ. ಆ ಟ್ರೈನ್ ಮೂಲಕವಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಮನ ಪರಿಚಯ ಮಾಡ್ತಾರೆ. ಈ ದೇಶದ ಎಲ್ಲ ನಮ್ಮ ಮಹಾಪುರುಷರ ಬಗ್ಗೆ, ಇತಿಹಾಸದ ಬಗ್ಗೆ, ಯಾವುದೇ ಜಾತಿ ಮತ ಭೇದ ಇಲ್ಲದಂತೆ ಆ ಭಾಗದಲ್ಲಿ ಯಾರಿದ್ದಾರೆ ಅವರೆಲ್ಲರ ಪರಿಚಯವನ್ನ ಮಾಡಿ 15 ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಅಯೋಧ್ಯೆ, ನಂದಿಗಾಮ, ಚಿತ್ರಕೂಟ, ಸೀತಾಮರಿ, ದರ್ಭಂಗ, ಮಹೇಂದ್ರಗಿರಿ, ಜಗದಾಳ, ನಾಸಿಕ, ನಾಗಪುರ, ಭದ್ರಾಚಲಮ್ಮ, ಹಂಪಿ ಇಲ್ಲಿ ಎಲ್ಲವೂ ಬರ್ತದೆ ಆ ಟ್ರೈನು. ಆ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಭಾರತದ ಆಧ್ಯಾತ್ಮಿಕ ಈ ಒಂದು ಚಿಂತನೆ ಏನದ ಇದನ್ನು ಮುಂದುವರಿಸಿ, ಯಾವಾಗ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗ್ತದ ಆವಾಗ ದೇವರಲ್ಲಿ ಭಯ ಆದರೂ ಇರ್ತದ, ಇಲ್ಲ ಭಕ್ತಿ ಆದರೂ ಇರ್ತದ, ಆವಾಗ ಸಮಾಜ ನೆಮ್ಮದಿಯಿಂದ ಇರ್ತದೆ ಅನ್ನುವಂಥ ಕಲ್ಪನೆಯಿಂದ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಹಾಗಾಗಿ ಈ ಕೆಲಸವನ್ನ ಮಾಡಿದಂತ ನನ್ನ ಸ್ವಂತ ದುಡ್ಡನ್ನು ಹಾಕಿ ದೇವಸ್ಥಾನವನ್ನು ಕಟ್ಟಿರುವಂತಹ ನಮ್ಮ ಮಾನಪ್ಪ ಅವರಿಗೆ ಮುಂದೆ ದೇವರು ಇನ್ನೂ ಹೆಚ್ಚಿನ ಆ ತಾಯಿ ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಇನ್ನೂ ಹೆಚ್ಚಿನ ನಿಮ್ಗೆ ಶ್ರೇಯಸ್ಸು, ಅಧಿಕಾರ, ಆರೋಗ್ಯ, ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಇದು ನಿಮಗೆ ಸದಾ ಕಾಲಕ್ಕೂ ಇರಲಿ, ನೆಮ್ಮದಿ ಇರಲಿ, ಶಾಂತಿ ಇರಲಿ. ಇವತ್ತು ಬಹುದಿನಗಳಿಂದ ಇರ್ತಕ್ಕಂಥ ಕನಸು, ವಜ್ಜಲ ಕುಟುಂಬದ 100 ವರ್ಷಗಳಿಂದ ಇರ್ತಕ್ಕಂಥ ಕನಸು ಇವತ್ತು ಆಸೆ ಈಡೇರಿದೆ. ನಮ್ಮ ಜೀವನ ಪಾವನವಾಗಿದೆ. ಯಾಕಂದ್ರೆ ಬಹಳ ದಿನಗಳಿಂದ ಇರ್ತಕ್ಕಂಥ ಬೇಡಿಕೆ ಮತ್ತು ನಮ್ಮ ಮನೆತನದ ದೇವಿಯನ್ನ ಇವತ್ತು ನಾವು ಪುನರ್ಸ್ಥಾಪನೆ ಮಾಡಿ ದೊಡ್ಡ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿ ತಾಯಿಯ ಒಂದು ಸ್ಥಾಪನೆ ಮಾಡಿ ಕಳಸಾರೋಹಣ ಮಾಡಿರ್ತಕ್ಕಂಥದ್ದು ಇವತ್ತು ನಾವೇನು ಬದುಕಿ ಬಂದಂತ 62 ವರ್ಷದ ಜೀವನ ಇವತ್ತು ಸಾರ್ಥಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಖುಷಿಯಿಂದ ಹೇಳ್ತಕ್ಕಂಥ ದಿನ ಇವತ್ತು. ಬಹಳ ಕಷ್ಟದಲ್ಲಿ ಬಂದಂಥವರು
ಆ ತಾಯಿ ಆಶೀರ್ವಾದ ಆದಮೇಲೆ ಕಷ್ಟದಿಂದ ಹೊರಗಡೆ ಬಂದು ಉದ್ಯಮಗಾರರಾಗಿ ನಿಮ್ಮ ಆಶೀರ್ವಾದದಿಂದ 3 ಬಾರಿ ಶಾಸಕರಾಗಿ ಇವತ್ತು ನಿಮ್ಮ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ಸಿಕ್ಕಿದೆ. ಇವತ್ತು ತಾಯಿಯ ದೇವಾಲಯ ಉದ್ಘಾಟನೆ ಆಗಿದೆ. ಇನ್ನು ಮುಂದೆ ನೀವೆಲ್ಲರೂ ತಾಯಿಯ ಭಕ್ತಿಯ ಸೇವೆ ಮಾಡಿ ಆ ಶಕ್ತಿಯ ದೇವತೆಯ ಆಶೀರ್ವಾದ ನಾವು ಪಡ್ಕೊಂಡಾಗ ಮುಂದೆ ಎಲ್ಲರೂ ಜೀವನ ಪಾವನ ಆಗಲಿ ಅಂತಕ್ಕಂಥದ್ದನ್ನು ನಾನು ಭಗವಂತನ ತಾಯಿ ದೇವಿಯಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಅಂತ ಅವಕಾಶ ಇವತ್ತು ಕೂಡಿ ಬಂದಾಗಿ ಇವತ್ತೆಲ್ಲ ತಾಯಿಯಂದಿರು ಬಹಳಷ್ಟು ಸುಮಾರು 6 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿದಿರಿ. ಈ ಕಡೆ ಭಾಗಿಯಾದಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಕೂಡ ಗುರು ಹಿರಿಯರು ಕೂಡ ಬಹಳಷ್ಟು ಪ್ರತಿದಿನ ಭಾಗವಹಿಸಿ ಕಾರ್ಯಕ್ರಮಗಳನ್ನು 6 ದಿನಗಳ ಕಾಲ ಯಶಸ್ವಿ ಮಾಡಿದ್ದೀರಿ. ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಮಯ ಬಹಳ ಆಗಿದೆ, ಮಾತಾಡಕ್ಕೆ ಇನ್ನು ಸಾಯಂಕಾಲ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಮಾತಾಡ್ಕೊಂತೀನಿ ಸಮಯ. ಅದಕ್ಕಾಗಿ ಬಂದಂಥ ಹಿರಿಯರ ಸಚಿವರ ಮಾತುಗಳನ್ನು, ವಿರೋಧ ಪಕ್ಷದ ನಾಯಕರ ಮಾತುಗಳನ್ನು, ಪೂಜ್ಯರ ಆಶೀರ್ವಚನವನ್ನು ನಾವು ಕೇಳಬೇಕಾಗಿದೆ. ಅದಕ್ಕಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್. ಈ ದಿವಸ ವೀರನಾಗಮ್ಮ ದೇವಿಯ ನೂತನ ಶಿಲಾಮಯವಾದ ಭವ್ಯ ದೇವಸ್ಥಾನವನ್ನು ನಿಮ್ಮ ಶಾಸಕರಾದ ಮಾನಪ್ಪನವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ದೇವಸ್ಥಾನದ ಈ ದೇವಿ ಪ್ರತಿಷ್ಠೆ ಕಾರ್ಯಕ್ರಮವೂ ಸಹ ಈ ದಿವಸ ಸಂಪನ್ನಗೊಂಡಿದೆ. 6 ದಿವಸದಿಂದ ವಿವಿಧ ರೀತಿಯಲ್ಲಿ ಆಗಮಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ದೇವಿಯ ಪ್ರತಿಷ್ಠಾಪನಾದಿಗಳನ್ನು ಮಾಡಬೇಕು ಎಂಥ ನಿರ್ದೇಶನವಿದೆಯೋ ಅದೇ ರೀತಿಯಲ್ಲಿ ನಮ್ಮ ಗುರು ಪರಂಪರೆಯಲ್ಲಿ ನಮಗೆ ಬಂದ ಉಪದೇಶ ಮಾರ್ಗದಿಂದ ಆ ತಾಯಿಯ ಅನುಗ್ರಹದಿಂದ ಈ ದಿವಸ ಆ ಪ್ರತಿಷ್ಠೆಯನ್ನು ಆ ತಾಯಿಯ ಆಶೀರ್ವಾದದಿಂದ ಮಾಡಿದ್ದೇವೆ. ಈ ದೇವಸ್ಥಾನವನ್ನು ಕಟ್ಟಿ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿ ಅಲ್ಲಿಗೆ ದೇವಸ್ಥಾನದ ಕೆಲಸಗಳು ಮುಗಿಯುವುದಿಲ್ಲ. ಇನ್ನು ನಿತ್ಯ ಆ ದೇವಸ್ಥಾನದ ಕಾರ್ಯಕ್ರಮಗಳನ್ನು, ನಿತ್ಯ ಪೂಜಾದಿಗಳನ್ನು, ಉತ್ಸವಾದಿಗಳನ್ನು ಮಾಡಿಕೊಂಡು ಬರುವುದು ಮಾನಪ್ಪನ ಜವಾಬ್ದಾರಿ ಮಾತ್ರ ಅಲ್ಲ, ನಿಮ್ಮ ಊರವರಿಗೂ ಅದರ ತುಂಬ ಜವಾಬ್ದಾರಿಯ ವಿಚಾರವಿದೆ. ಅದನ್ನು ನೀವೆಲ್ಲರೂ ಮನಗೊಂಡು ಆ ನಿತ್ಯ ಒಂದು 5 ನಿಮಿಷ ಆದರೂ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಿಯ ದರ್ಶನವನ್ನು ಮಾಡಿ ಪುನೀತರಾಗಬೇಕಂತ ನಾನು ನಿಮ್ಮೆಲ್ಲವರನ್ನು ಕೇಳ್ಕೊಳ್ಳುತ್ತೇನೆ. ದೇವಸ್ಥಾನ ಕಟ್ಟಿ ದೇವಸ್ಥಾನ ಅಭಿವೃದ್ಧಿ ಆಗಬೇಕಿದ್ರೆ ಏನು ಮಾಡಬೇಕಂದ್ರೆ ಆಚಾರ್ಯ ತಪಸಾಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರವೃದ್ಧಿಸ್ತು ಪಂಚದ ಅಂತ. ಅಂದರೆ ದೇವಸ್ಥಾನದಲ್ಲಿ ಅರ್ಚಕ ತಪಸ್ವಿಯಾಗೇ ಇರಬೇಕು. ಅವನು ಆಯಾಯ ಕಾಲದಲ್ಲಿ ಆ ದೇವಿಗೆ ಏನೇನು ಶಾಸ್ತ್ರಸಮ್ಮತವಾದ ಪೂಜಾದಿಗಳನ್ನು ಮಾಡಬೇಕಂತಿದೆಯೋ ಅದನ್ನು ಚಾಚು ತಪ್ಪದೆ ಮಾಡ್ತಾ ಇರಬೇಕು. ಆಮ್ನಾಯ ಜಪೇನ ಅಂದರೆ ದೇವಸ್ಥಾನದಲ್ಲಿ ವೇದ ಪಾರಾಯಣ, ಭಜನೆ, ಸಂಗೀತ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಉತ್ಸವೇನ ಆಗಮಶಾಸ್ತ್ರದಲ್ಲಿ ಉತ್ಸವಗಳ ಬಗ್ಗೆ ಹೇಳಿದೆ. ನಿತ್ಯೋತ್ಸವ, ವಾರೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಷಾಣ್ಮಾಸೋತ್ಸವ, ಸಾಂವತ್ಸರಿಕೋತ್ಸವ ಅಂತ. ಹೀಗೆ ನಿತ್ಯದಲ್ಲೂ ಉತ್ಸವಗಳನ್ನು ಮಾಡಬೇಕು. ವಾರೋತ್ಸವ, ಪಕ್ಷೋತ್ಸವ, ಪಕ್ಷ ಅಂದರೆ 15 ದಿವಸಕ್ಕೆ
ಒಮ್ಮೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ದೇವರಿಗೆ ಉತ್ಸವವನ್ನು ಮಾಡಬೇಕು. ಹೀಗೆ ಉತ್ಸವಾದಿಗಳನ್ನ ದೇವಸ್ಥಾನದಲ್ಲಿ ನಡೀತಾ ಇರಬೇಕು. ಅನ್ನದಾನೇನ, ದೇವಸ್ಥಾನದಲ್ಲಿ ಯಾವಾಗಲೂ ಅನ್ನದಾನ, ಬಡಬಗ್ಗರಿಗೆ ಎಲ್ಲವರಿಗೂ ಅನ್ನದಾನವನ್ನು ದೇವಸ್ಥಾನದಲ್ಲಿ ನಡೀತಾ ಇರಬೇಕು. ಹೀಗೆ ಈ ಕಾರ್ಯಕ್ರಮಗಳು ಯಾವಾಗ ದೇವಸ್ಥಾನದಲ್ಲಿ ನಡೀತಾ ಇರ್ತದೋ ಅದು ಕ್ಷೇತ್ರ ವೃದ್ಧಿಸ್ತು ಪಂಚದ ಆ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಹಾಗೆ ಈ ದೇವಸ್ಥಾನ ಭವ್ಯವಾದ ದೇವಸ್ಥಾನವನ್ನು ಕಟ್ಟಿದ ಮಾನಪ್ಪನವರ ಜೀವನ ಧನ್ಯ ಆಗಿದೆ. ಅವರಿಗೂ ಹಾಗೂ ನಿಮ್ಮ ಈ ಕ್ಷೇತ್ರದ ಎಲ್ಲ ಭಕ್ತರಿಗೂ ಮಾನಪ್ಪನವರು ಕುಟುಂಬಕ್ಕೂ ಹಾಗೂ ಎಲ್ಲವರಿಗೂ ದೇವರು ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಶ್ರೇಯಸ್ಸಾಗಲಿ ಅಂತ ನಾನು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಆ ದೇವಿಯ ಸಾನ್ನಿಧ್ಯ ಯಾವಾಗಲೂ ಅಲ್ಲಿ ಇರಬೇಕು. ನಾವಿವತ್ತು ಪ್ರಾರ್ಥನೆ ಮಾಡಿದ್ದು ಹೇಗೆ ಅಂತ ಹೇಳಿದರೆ, ಯಾವತ್ತಿಷ್ಠತಿ ಮೇದಿನಿ ಯಾವ ಸೂರ್ಯಶ್ಚ ಚಂದ್ರಶ್ಚ ತಾವತ್ತಿಷ್ಠತಿ ಮೇದಿನಿ. ಎಲ್ಲಿಯವರೆಗೆ ಆ ಸೂರ್ಯಚಂದ್ರರಿರ್ತಾರೋ ಎಲ್ಲಿವರೆಗೆ. ಒಂದು ಭಕ್ತಿ ಗೀತೆಯನ್ನ ನಮ್ಮ ಸಹೋದರರು ಆಡಿಸಿದರು. ಭಕ್ತಿಯ ಕ್ರಾಂತಿಯನ್ನೇ ತಮ್ಮ ಹೃದಯದಿಂದ ಆಡಿಸಿದ್ರು. ರಾಮನಾಮ ಜಪ ಮಾಡಿದ್ರು, ಜೈ ಶ್ರೀರಾಮ್ ಅಂತ ಹೇಳಿದ್ರು, ಭಾರತ್ ಮಾತಾ ಕಿ ಜೈ ಅನ್ಸಿ ಇಷ್ಟನ್ನು ಕೂಡ ತಮ್ಮ ಬಾಯಿಗಳಲ್ಲಿ ಹೇಳಿಸಿದ್ರು. ನಮಗೆ ಅದೇ ಬೇಕಾಗಿರೋದು. ನಾವು ಅದನ್ನ ಹೃದಯದ ತುಂಬಿಕೊಂಡು ಇವತ್ತು ಹೋಗಬೇಕಾಗಿದೆ. ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ಯಾರನ್ನು. ಯಾಕೆಂದ್ರೆ ಭಾರತ್ ಮಾತಾ ಕಿ ಜೈ ಅಂದ್ರೆ ನಾವೆಲ್ಲ ಭಾರತ ಮಾತೆಯನ್ನ ಗೌರವಿಸಿ ಜೈ ಅಂತೇವೆ. ಆದ್ರೆ ಈ ದೇಶದಲ್ಲಿ ಎಂಥವರಿದ್ದಾರೆ ಅಂದ್ರೆ ಭಾರತ್ ಮಾತಾ वो कौन होता है, वो किधर रहता है, ಈ ರೀತಿ ಪ್ರಶ್ನೆ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ. ನಾವು ಅವರನ್ನು ಗೌರವಿಸಬೇಕಾ? ಭಾರತ ಮಾತೆ ಭಾರತಕ್ಕೆ ಮಾತೆ ಅಲ್ಲ, ನಮ್ಮ ಮಾತೆ. ನಾವು ಈ ಭೂಮಿಯಿಂದ ಬಂದಿದ್ದೇವೆ ಮತ್ತು ನಾವು ಈ ಭೂಮಿಗೆ ಹೋಗ್ಬಿಡ್ತೇವೆ. ಆದರೆ ನಮ್ಮ ಮಾತೆಯನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಾಯಿ ನಮಗೆ ಹೇಗೆ ಜನ್ಮ ಕೊಟ್ಟಿದ್ದಾಳೋ ಹಾಗೆ ನಮ್ಮೆಲ್ಲರಿಗೂ ಜನ್ಮ ಕೊಟ್ಟ ತಾಯಿ ಆ ಭಾರತ ಮಾತೆ. ಭಾರತ ಮಾತೆಯನ್ನು ನಾವು ಗೌರವಿಸಬೇಕಲ್ವಾ? ಆ ಕಾರಣದಿಂದ ಇವತ್ತು ನಾವು ಭಾರತ ಮಾತೆಯನ್ನು ಗೌರವಿಸಬೇಕು. ಈಗಾಗಲೇ ಶ್ರೀ ವೀರನಾಗಮ್ಮ ದೇವಸ್ಥಾನ ಲೋಕಾರ್ಪಣೆಯಾಗಿದೆ. ಇದು ಮಾನಪ್ಪ ವಜ್ಜಲ್ ಅವರ ಕುಟುಂಬಕ್ಕೆ ಸೀಮಿತ ಅಲ್ಲ. ಆ ಗುಡಿಯನ್ನ ಕಟ್ಟಿದ್ದು ಮಾತ್ರ ಅವರು. ದೇವಿ ಅವರ ಆಸ್ತಿ ಅಲ್ಲ, ದೇವಿ ಸರ್ವರ ಆಸ್ತಿ. ಅದಕ್ಕೆ ಇವತ್ತು ಲೋಕಾರ್ಪಣೆ ಮಾಡಿ ಅದಕ್ಕೆ ನಿಮ್ಮೆಲ್ಲರ ನಿಮಗೆ ಆಶೀರ್ವಾದ ಸಿಗಲಿ, ತಾಯಿ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಮಾಡಿದ ಮಾನಪ್ಪ ವಜ್ಜಲ್ ಅವರು. ಅವರೇ ಹೇಳಿದರು, 3 ಬಾರಿ ನನ್ನನ್ನು ಆಶೀರ್ವಾದ ಮಾಡಿ ತಾವೆಲ್ಲರೂ ಗೆಲ್ಲಿಸಿ ಕಳಿಸಿದ್ದೀರಿ ಅಂತ. ಬಹಳ ಸಂತೋಷದ ಸಂಗತಿ. ನಿಮ್ಮೆಲ್ಲರಲ್ಲೂ ಕೂಡ ನಾನು ವಜ್ಜಲ್ ಅವರನ್ನು ಕೇಳಿಕೊಳ್ತೇನೆ, ದೇವಿಯ ಆಶೀರ್ವಾದದಿಂದ ನೀವು ಯಾವ ರೀತಿ ಇವತ್ತು ಜಾಗೃತರಾಗಿದ್ದೀರಿ, ನೀವು ಯಾವ ರೀತಿ ದೇವರ ಆಶೀರ್ವಾದಕ್ಕೆ ನೀವು ತವಕ ಪಡ್ತಿದ್ರಿ, ಇವತ್ತು ಮಂಟಪವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ ಸರ್ವರಿಗೂ ಕೊಟ್ಟಿದ್ದೀರಿ. ಆ ತಾಯಿಯನ್ನ ಅಲ್ಲಿ ಮಾತ್ರ ಕಾಣೋದಲ್ಲ, ವಜ್ಜಲ್ ಅವರು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ತಾಯಿಯನ್ನ ಕಾಣ್ತಕ್ಕಂಥ ಒಂದು ಆಶೀರ್ವಾದ ಆಗಿದೆ. 3 ಸಾರಿ ತಾವು ಗೆಲ್ಲಿಸಿದ್ದೀರಿ. ನನಗೀಗ ಬರ್ತಾ ವಜ್ಜಲ್ ಅವರಿಗೆ ನಾನೊಂದು ಮಾತು ಹೇಳ್ತೇನೆ. ಮೊನ್ನೆ ವಜ್ಜಲ್ ಅವರೇ, ಮನಪ್ಪ ಸಾಹೇಬರು ನಾನು ಕಾರಲ್ಲಿ ಬರ್ತಿದ್ವಿ, ನೀವು ಅರ್ಥ ಮಾಡ್ಕೊಳ್ಬೇಕಿಲ್ಲ. ಅವರು ಬರ್ತಾ ಹೇಳಿದ್ರು, ಜೋಶಿ ಸಾಹೇಬರು, ಇದು ನಾನು ಹೇಳಿದ್ದಲ್ಲ,
ಪರವಾಗಿಲ್ರಿ, ನಮ್ಮ ವಜ್ಜಲ್ ಬಹಳ ಒಳ್ಳೆ ಮನುಷ್ಯ. ನಾನೆಲ್ಲೋ ಇನ್ಕಮಿಂಗ್ ಕಾಲ್ ಮಾತ್ರ ಅಟೆಂಡ್ ಮಾಡ್ತಾನೆ ಅನ್ಕೊಂಡಿದ್ದೆ, ಔಟ್ಗೋಯಿಂಗು ಇದೆ ಅಂದ್ರು. ಇದು ಎಷ್ಟು ದೊಡ್ಡ ಮಾತು ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಅದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, 3 ಸಾರಿ ಗೆಲ್ಲಿಸಿದ್ದೀರಿ, ಮುಂದಿನ ಸಾರಿ ತಳಗಾದರೂ ಕೂಡ ಈ ಕರ್ನಾಟಕ, ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ, ಬಿಜೆಪಿ ಸರ್ಕಾರ ಬರುತ್ತೆ. 4ನೇ ಬಾರಿಗೆ ನೀವು ಆಶೀರ್ವಾದ ಮಾಡಿದ್ರೆ ನಾನು ಜೋಶಿ ಸಾಹೇಬರಲ್ಲಿ ಮನವಿ ಮಾಡ್ತೇನೆ, ಇನ್ನಷ್ಟು ವಜ್ಜಲ್ ಅವರಿಗೆ ಶಕ್ತಿ ಕೊಡ್ರಿ. ಬರೀ ಕ್ಷೇತ್ರದ ಕೆಲಸ ಅಲ್ಲ, ರಾಜ್ಯದಲ್ಲಿ ಸುತ್ತಿ ಕೆಲಸ ಮಾಡುವಷ್ಟು ಶಕ್ತಿ ಅವರಿಗೆ ಕೊಡ್ರಿ ಅಂತ ಹೇಳಿ ನಾನು ಜೋಶಿ ಸಾಹೇಬರಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ಗ್ರಾಮಸ್ಥರು ಹಾಗೂ ಭಕ್ತರ ಭಾರೀ ಸಂಖ್ಯೆಯ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.